ಒಂದು ಅಮೆಝಾನಿಂದ ಒಂದು ಮತ್ತೆ ಇನ್ನೊಂದು ಪ್ಯಾಕೇಜ್ ಆರ್ಡರ್ ಮಾಡಿದ್ದೆ. DJI-RS4 ಮಿನಿಗೆ ಒಂದು ಕ್ಯಾರಿ ಬ್ಯಾಗ್ ಆರ್ಡರ್ ಮಾಡಿದ್ದೆ. ಇದಕ್ಕೆ ಮುಂಚೆ ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ದೆ, ಪ್ಯಾಕೇಜಿಂಗ್ ಎಲ್ಲ ಡ್ಯಾಮೇಜ್ ಇದೆ ಅಂತ. ಈ ಸಾರಿ ನೋಡಿ ಪ್ಯಾಕೇಜಿಂಗ್ ಎಷ್ಟು ನೀಟಾಗಿ ಬಂದಿದೆ. ಸೇಮ್ ಅದೇ ಪ್ಯಾಕೇಜಿಂಗ್ಗೆ ಆ ಕಂಪ್ಲೇಂಟ್ನ ಇದು ಮಾಡಿ ನೀಟಾಗಿ ಈ ರೀತಿ ಪ್ಯಾಕಿಂಗ್ ಮಾಡಿ ಮತ್ತೆ ತಿರುಗಿ ಪ್ಯಾಕೇಜಿಂಗ್ ಅಂತೂ ಬಂದಿದೆ. ಆ ಕಂಪ್ಲೇಂಟ್ ರಿಕ್ವೆಸ್ಟ್ ಕಾಲ್ ಕೂಡ ಬಂದಿತ್ತು ನನಗೆ. ಪ್ಯಾಕೇಜಿಂಗ್ ಡ್ಯಾಮೇಜ್ ಇರೋ ಪ್ರಕಾರ ನಾನು ಅಮೆಝಾನಲ್ಲಿ ಕೂಡ ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ದೆ, ಪ್ಯಾಕೇಜಿಂಗ್ ಡ್ಯಾಮೇಜ್ ಇದೆ ಅಂತ. ಈ ಸಲ ಬರ್ಬೇಕಾದ್ರೆ ಪ್ಯಾಕೇಜಿಂಗ್ ತುಂಬಾ ನೀಟಾಗಿ ಕ್ಲೀನಾಗಿ ಬಂದಿದೆ. ಸದ್ಯಕ್ಕೆ ಈ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇದೇ ಅಮೆಝಾನ್ದು ಒಂದು ಪ್ಯಾಕೇಜಿಂಗ್ನ ಕಂಪ್ಲೇಂಟ್ನ ಕತೆ. ಸದ್ಯಕ್ಕೆ ಈ ಪ್ಯಾಕೇಜಿಂಗ್ ಒಳಗಡೆ ಹೆಂಗಿದೆ ಅನ್ನೋದು ನೀವು ನೋಡ್ಬೋದು. ಸದ್ಯಕ್ಕೆ ಇದರೊಳಗಡೆ ಏನಿಲ್ಲ. ಗಿಂಬಲ್ನ ಒಂದು ಕ್ಯಾರಿ ಬ್ಯಾಗ್. ಸದ್ಯಕ್ಕೆ ಒಂದೊಂದು ವಸ್ತುಗೂ ಒಂದೊಂದು ಸಪ್ರೇಟಾಗಿ ಇದೆ ಕ್ಯಾರಿ ಬ್ಯಾಗ್. ಬ್ಯಾಗ್ ಮಾತ್ರ ತುಂಬಾ ಚೆನ್ನಾಗಿದೆ, ಇನ್ನೊಂದು ಮಾತೇನಿಲ್ಲ. ನೋಡ್ಬೋದು ಹ್ಯಾಂಡ್ಲ್ ಇದೆ ಈ ಕಡೆ, ಮತ್ತು ಇನ್ನೊಂದು ಇಲ್ಲಿ ಸೈಡ್ ಬ್ಯಾಗ್ ಥರ ತಗ್ಲಾಕೊಳ್ಳೋದಕ್ಕೆ ಒಂದು ಜಾಗ ಇದೆ. ಒಳಗಡೆ ಯಾವ ರೀತಿ ಇದೆ ನೋಡೋಣ. ಜಿಪ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಗಿಂಬಲ್ ಇಲ್ಲಿ ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಇಲ್ಲಿ ಸೈಡ್ ಬ್ಯಾಗ್ ನೀಟಾಗಿ ತಗ್ಲಾಕೊಳ್ಳೋಕ್ಕೆ ಇದೊಂದು ಬೆಲ್ಟ್ ಕೊಟ್ಟಿದ್ದಾರೆ ಸೈಡಲ್ಲಿ. ಇದ್ರದ್ದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಏನೇನು ಹೇಳೋ ಅವಶ್ಯಕತೆ ಏನಿಲ್ಲ. ಈ ಕಡೆ ಒಂದು ಜಿಪ್ ಕೊಟ್ಟಿದ್ದಾರೆ. ಇದರೊಳಗಡೆ ಕೆಲವು ಆಕ್ಸೆಸರೀಸ್ ಇಟ್ಕೊಳ್ಳೋದಕ್ಕೆ, ನಮ್ಮ SD ಕಾರ್ಡ್ಸು, ಕೇಬಲ್ಸ್ ಅವು ಇವು ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ನಮ್ಮ ಪೂರ್ತಿ ಇಲ್ಲಿ ಗಿಂಬಲ್ ಬಂದ್ಬಿಡುತ್ತೆ. ಕೆಲವು ಕ್ಲಾಂಪ್ಸು ಅದರದ್ದು ಏನಿದೆ ಆ ಕ್ಲಾಂಪ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ಇನ್ನು ಮಿಕ್ಕಿದ್ದು ಆಕ್ಸೆಸರೀಸ್ ಸಣ್ಣ ಪುಟ್ಟ ಏನಾದರೂ ಇದ್ದರೆ ಇಲ್ಲಿ ಇಡ್ಬೋದು. ಅಡಿಷ್ನಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲೇ ಒಂದು ಕ್ಯಾಮ್ರಾ ಇಡೋದಕ್ಕೆ ಕೂಡ ನಮಗೊಂದು ಜಾಗ ಇದ್ದಿದ್ರೆ ನನಗೆ ಇನ್ನೂ ಒಳ್ಳೆ ಯೂಸ್ ಆಗಿರೋದು. ಅದಕ್ಕೆ ಮತ್ತೆ ಸಪ್ರೇಟ್ ಇನ್ನೊಂದು ಬ್ಯಾಗ್ ಇಡಬೇಕಾಗುತ್ತೆ. ಗಿಂಬಲ್ಗೆ ಸಪ್ರೇಟ್ ಬ್ಯಾಗು, ಕ್ಯಾಮ್ರಾಗೆ ಲೆನ್ಸ್ಗೆ ಒಂದು ಸಪ್ರೇಟ್ ಬ್ಯಾಗ್ ಇಡಬೇಕಾಗುತ್ತೆ. ಇದರಲ್ಲೇ ಬರೋ ಥರ ಇದ್ದಿದ್ರೆ ನನಗೆ ತುಂಬ ಅನುಕೂಲ ಆಗೋದು. ಒಂದೇ ಬ್ಯಾಗಲ್ಲೇ ಎಲ್ಲ ಕ್ಯಾರಿ ಮಾಡ್ಕೊಂಡು ತೊಗೊಂಡೋಗೋಗಿತ್ತು. ಇನ್ನು ಸ್ವಲ್ಪ ದೊಡ್ಡದಾಗ್ತಾ ಇತ್ತು, ಅದರಲ್ಲೇ ಇರೋ ಥರ ನನಗೆ ಸಿಗಲಿಲ್ಲ ಗಿಂಬಲ್ ವಿತ್ ಕ್ಯಾಮ್ರಾ ಎಲ್ಲ ಇಡೋದಕ್ಕೆ. ಇದು ಒಳ್ಳೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕ್ವಾಲಿಟಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಬ್ಯಾಗ್ ಕ್ವಾಲಿಟಿ. ಬೆಲ್ಟ್ ನೋಡಿ, ಅದರದ್ದು ನೋಡಿ ಈ ಥರ ಕೊಟ್ಟಿದ್ದಾರೆ. ಕ್ಲಾಂಪ್ಸ್ ಎಲ್ಲ ಡೈರೆಕ್ಟ್ ಹಾಕಿ ರಿಮೂವ್ ಮಾಡೋಂಥ ಕ್ಲಾಂಪ್ಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದಂತೂ ಇಷ್ಟ ಆಯಿತು. ತುಂಬಾ ಪ್ರೀಮಿಯಮ್ ಆಗಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಬ್ರ್ಯಾಂಡಿಂಗ್. ಈ ರೇಟಿಂಗ್ ಎಲ್ಲ ನೋಡಿನೇ ನಾನು ಆರ್ಡರ್ ಮಾಡಿದ್ದು. ಸದ್ಯಕ್ಕೆ ಇನ್ನು ಇಡೋದಕ್ಕೆ ಬೇಕೇ ಬೇಕು. ಎಲ್ಲ ಇಟ್ಟರೆ ಹೆಂಗಿರುತ್ತೆ ಅಂತ ನೋಡೋಣ. DJI-RS4 ಮಿನಿ ಗಿಂಬಲ್. ಇದನ್ನು ಈ ರೀತಿ ನೀಟಾಗಿ ಫಿಟ್ಟಿಂಗ್ ಆಗುತ್ತೆ. ಒಂಚೂರು ಶೇಕ್ ಆಗ್ತಿದ್ದಂಗೆ ನೀಟಾಗಿ ಕ್ಲಾಂಪು ನಾವು ಎಲ್ಲ ಮಾಡಿ ನೀಟಾಗಿ ಇಡ್ಬೋದು. ಹಿಂಗೆ ಇದರಲ್ಲಿ ಇನ್ನು ಏನೇನು ಆಕ್ಸೆಸರೀಸ್ ಇದೆ ನೋಡಿ. ಇದರಲ್ಲಿ ಇದನ್ನು ಹಿಂಗೆ ಫಿಟ್ ಆಗುತ್ತೆ. ಇದರಲ್ಲಿ ಕೆಲವು ಕ್ಲಾಂಪ್ಸ್ ಇದೆ. ಆ ಕ್ಲಾಂಪ್ಸ್ಗೆಲ್ಲ ಈ ಕ್ಲಾಂಪ್ನ ಇಲ್ಲಿ ಫಿಟ್ ಆಗುತ್ತೆ. ಇದ್ರದ್ದು ಈ ಕ್ಲಾಂಪು ಇಲ್ಲಿ ಫಿಟ್ ಆಗುತ್ತೆ. ಇಷ್ಟಿದೆ. ಇನ್ನೊಂದು ನಮ್ಮದು ಅಡಿಷ್ನಲ್ ಆಗಿ ಒಂದು ಸೈಡಲ್ಲಿ ಇಲ್ಲಿ ಫಿಟ್ಟಿಂಗ್ ಆಗೋವಂಥದ್ದು ಎಕ್ಸ್ಟ್ರಾ ಒಂದು ಬರುತ್ತೆ. ಅದನ್ನು ತಗೊಂಡಿಲ್ಲ ನಾನು. ಇಲ್ಲೊಂದು ಸೆನ್ಸರ್ ಒಂದು ಬರುತ್ತೆ, ಅದು ಎಕ್ಸ್ಟ್ರಾ ಆರ್ಡ್ರ್ ಮಾಡಿಲ್ಲ. ಸಪ್ರೇಟಾಗಿ ಆರ್ಡರ್ ಮಾಡಬೇಕು. ಅದನ್ನು ಕಾಂಬೋ ಅಲ್ಲಿ ಸಿಗುತ್ತೆ ಕಂಟಿನ್ಯೂ. ನನ್ನ ಕಾಂಬೋ ನನಗೆ ಇರಲಿಲ್ಲ ಇಲ್ಲಿ ಆರ್ಡರ್ ಮಾಡ್ಬೇಕಾದ್ರೆ. ಆ ಟೈಮಲ್ಲಿ ನನಗೆ ಸಿಕ್ಕಿರಲಿಲ್ಲ. ಇಷ್ಟು ಇದರಲ್ಲಿ ಇರುವಂಥ ಆಕ್ಸೆಸರೀಸ್ ನೀಟಾಗಿ ಇಟ್ಟರೆ ಈ ಥರ ಕಾಣುತ್ತೆ. ನೋಡ್ಬೋದು ನೀವು. ಕಂಪ್ಲೀಟಾಗಿ ಈ ಥರ ಇರುತ್ತೆ ಇಟ್ಟರೆ ನೀವು ಇಡೋದಕ್ಕೆ. DJI-RS4 ಮಿನಿಗೆ ಒಂದು ಬ್ಯಾಗು ನೀಟಾಗಿ ಎಲ್ಲಾದರೂ ಕ್ಯಾರಿ ಮಾಡೋದಕ್ಕೆ ಒಂದು ಕಂಪ್ಲೀಟಾಗಿ ಎಲ್ಲಿ ಬೇಕೋ ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು. ಇಲ್ಲಿ ಜಾಗ ಇಲ್ಲದೆ ಇರೋ ಕಾರಣ ನಂದು ZV-E10 ಇರೋದು ಇದಕ್ಕೆ ಇಲ್ಲಿ ಇಡ್ಬೋದು. ಆದರೂ ಏನಾದರೂ ಈ ಕಡೆ ಏನಾದ್ರು ಇಟ್ಟರೆ ನನಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ಇಟ್ಕೊಬೋದು. ZV-E10 ಕ್ಯಾಮ್ರಾ ಚಿಕ್ಕದಲ್ವ, ಲೆನ್ಸ್ ಇಡೋದಕ್ಕಂತೂ ಸಪ್ರೇಟ್ ಬ್ಯಾಗ್ ಮಾಡಲೇಬೇಕು.
ಇನ್ನು ಬೇರೆ ಆಪ್ಷನ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ಕ್ಯಾರಿ ಬ್ಯಾಗ್ನ ನಾವು ಮೇಂಟೈನ್ ಮಾಡಲೇಬೇಕು ಎಲ್ಲಾದರೂ ತೊಗೊಂಡೋಗ್ಬೇಕು ಅಂದರೆ. ಇಷ್ಟು ನಿಮ್ಮ DJI RS4 ಮಿನಿ ಬ್ಯಾಗ್ನ ಕತೆ ವಿವರಣೆ. ಮತ್ತು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗೋಣ.